ನೀವೇನಾದರೂ ಬೆಂಗಳೂರಲ್ಲಿದ್ದು ಈ ವಾಟರ್ ಟ್ಯಾಂಕರ್ ನೀರನ್ನು ಕುಡಿತಾ ಇದ್ರೆ ನಿಮ್ಮ ಕತೆ ಮುಗೀತು ಅಂತ ಅಂದ್ಕೊಳ್ಳಿ. ಯಾಕಂದರೆ ಈ ವಾಟರ್ ಟ್ಯಾಂಕರ್ ನೀರು ಎಲ್ಲಿಂದ ಆ್ಯಂಡ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲ. ಆದರೆ ಇದ್ದಂಥ ಕೆರೆಗಳನ್ನು ನಾಶ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ಸನ್ನು ಕಟ್ತಾ ಇದ್ದಾರೆ. ಆ್ಯಂಡ್ ಇಡೀ ಬೆಂಗಳೂರಲ್ಲಿ ಎಲ್ಲೇ ಬೋರ್ವೆಲನ್ನು ಹಾಕ್ಸಿದ್ರೂ ಕೂಡ ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ನಿಜವಾಗಲೂ ಈ ಬೆಂಗಳೂರು ಅಳಿವಿನ ಹಂಚಿಗೆ ಬಂದಿದೆಯಾ? ಈ ಬೆಂಗಳೂರನ್ನ ನಾವಿವತ್ತು ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಗೂಗಲ್, ವಾಲ್ಮಾರ್ಟ್ ಆ್ಯಂಡ್ ಇನ್ಫೋಸಿಸ್ನಂತಹ ದೊಡ್ಡ ದೊಡ್ಡ IT ಕಂಪನೀಸ್ ಇದ್ದಾವೆ. ಆದರೆ ಇಲ್ಲಿ ಪ್ರೆಸೆಂಟ್ ಈಗ ಕುಡಿಯೋದಕ್ಕೆ ನೀರೇ ಇಲ್ಲ. ಒನ್ಸ್ ಅಪಾನ್ ಅ ಟೈಮ್ ಈ ಬೆಂಗಳೂರನ್ನ ದ ಸಿಟಿ ಆಫ್ ಲೇಕ್ಸ್ ಅಂತ ಕರಿತಾ ಇದ್ರು. ಅಂದರೆ ಇಲ್ಲಿ ನೂರಾರು ಕೆರೆಗಳಿದ್ವು. ಆ್ಯಂಡ್ ಒಂದು ಕಾಲದಲ್ಲಿ ಈ ಎಲ್ಲ ಕೆರೆಗಳು ನೀರಿನಿಂದ ತುಂಬಿ ತುಳುಕ್ತಾ ಇದ್ವು. ಆದರೆ ಪ್ರೆಸೆಂಟ್ ಈಗ ಈ ಬೆಂಗಳೂರಲ್ಲಿ ಒಂದು ಬಕೆಟ್ ನೀರಿಗೋಸ್ಕರ ಪರದಾಡುವಂಥ ಸಿಚುವೇಶನ್ ಬಂದಿದೆ. ಆ್ಯಂಡ್ ಇವತ್ತು ಒಂದು ನೀರಿನ ಟ್ಯಾಂಕರ್ ಬೆಲೆ 2000ದಿಂದ 2500 ರೂಪಾಯಿವರೆಗೆ ಇದೆ. ಆದರೆ ಇದು ಬರೀ ವಾಟರ್ ಬಿಸ್ನೆಸ್ ಅಲ್ಲ, ಇದೊಂದು ವಾಟರ್ ಮಾಫಿಯಾ. ಯಾಕಂದರೆ ಈ ವಾಟರ್ ಟ್ಯಾಂಕರಲ್ಲಿ ಇರುವಂಥ ನೀರನ್ನು ಕುಡಿದವರಿಗೆ ಎಂಥ ವರ್ಸ್ಟ್ ರೋಗಗಳು ಬರ್ತಾ ಇದ್ದಾವೆ ಅಂತ ನಿಮಗೆ ಗೊತ್ತಾದರೆ ನೀವು ಇವತ್ತೇ ಈ ನೀರನ್ನು ಕುಡಿಯೋದು ಬಿಟ್ಟೇ ಬಿಡ್ತೀರ. ಇವಾಗಿನಿಂದ 65 ವರ್ಷಗಳ ಹಿಂದೆ ಇದೇ ಬೆಂಗಳೂರಲ್ಲಿ ಟೋಟಲ್ 262 ಕೆರೆಗಳಿದ್ವು. ಆದರೆ ಈ 262 ಕೆರೆಗಳಲ್ಲಿ 180ಕ್ಕೂ ಹೆಚ್ಚು ಕೆರೆಗಳನ್ನು ನಾಶ ಮಾಡಿ ಅದ್ರ ಮೇಲೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಇನ್ನು ಮೇನ್ ಮ್ಯಾಟರ್ ಬರೋದಾದರೆ ಈ ಬೆಂಗಳೂರಿಗೆ ಪ್ರತಿದಿನ 2600ರಿಂದ 3400 ಮಿಲಿಯನ್ ಲೀಟರ್ ನೀರು ಬೇಕು. ಆದರೆ ಈ ಕಾವೇರಿ ನದಿಯಿಂದ ಸಪ್ಲೈ ಆಗ್ತಾ ಇರುವಂಥ ನೀರು ಜಸ್ಟ್ 2225 ಮಿಲಿಯನ್ ಲೀಟರ್ ಮಾತ್ರ. ಅಂದರೆ ಇಲ್ಲಿ ಪ್ರತಿದಿನ 400ರಿಂದ 1100 ಮಿಲಿಯನ್ ಲೀಟರ್ ನೀರು ಕಡಿಮೆ ಬೀಳ್ತಾ ಇದೆ. ಅದರ ಜೊತೆಗೆ ಈ ಕಾವೇರಿ ನದಿಯಿಂದ ಬರುವಂಥ ನೀರಲ್ಲಿ 30% ನೀರು ಲೀಕೇಜ್ ಆಗಿ ವೇಸ್ಟ್ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನು ಅಂದರೆ ಆ ಪೈಪ್ಲೈನ್ಸ್ ಎಲ್ಲ ತುಂಬಾ ಹಾಳಾಗಿದ್ದಾವೆ. ಅದನ್ನು ಚೇಂಜ್ ಮಾಡದೆ ಇವಾಗಿನವರೆಗೂ ಹಾಗೇನೆ ಯೂಸ್ ಮಾಡ್ತಾ ಇರೋದ್ರಿಂದ ಆ ನೀರು ಲೀಕೇಜ್ ಆಗಿ ವೇಸ್ಟ್ ಆಗ್ತಾ ಇದೆ. ಈ ಥರ ಲೀಕೇಜ್ ಆಗಿ ವೇಸ್ಟ್ ಆಗ್ತಾ ಇರುವಂಥ ನೀರನ್ನು ಉಳಿಸಿದರೆ ಲಕ್ಷಾಂತರ ಲೀಟರ್ ನೀರನ್ನು ಸೇವ್ ಮಾಡ್ಬೋದು. ಆದರೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ಇಲ್ಲಿರುವಂಥ ಪ್ರತಿಯೊಬ್ಬ ರಾಜಕಾರಣಿಗೂ ಗೊತ್ತು. ಆದರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಯಾರೂ ಮುಂದೆ ಬಂದಿಲ್ಲ, ಬರೋದೇ ಇಲ್ಲ. ಯಾಕಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಬೆಂಗಳೂರಿನ ವಾಟರ್ ಟ್ಯಾಂಕರ್ ಮಾಫಿಯಾದ ಕತೆ. ಅಷ್ಟಕ್ಕೂ ಇಲ್ಲಿ ಈ ವಾಟರ್ ಟ್ಯಾಂಕರ್ ಮಾಫಿಯಾ ಅಂದರೆ ಏನು, ಇದೇ ಕೆಲಸ ಮಾಡುತ್ತೆ ಅಂದರೆ ಇವತ್ತು ಈ ಬೆಂಗಳೂರಲ್ಲಿ 3500 ವಾಟರ್ ಟ್ಯಾಂಕರ್ಸ್ ಓಡಾಡ್ತಾ ಇದ್ದಾವೆ. ಆದರೆ ಇದರಲ್ಲಿ ಅರ್ಧದಷ್ಟು ಟ್ಯಾಂಕರ್ಸ್ಗೆ ರಿಜಿಸ್ಟ್ರೇಷನೇ ಇಲ್ಲ. ಅಂದರೆ ಅವು ಇಲ್ಲಿಗಲ್ ಆಗಿ ಓಡಾಡ್ತಾ ಇದ್ದಾವೆ. ಆದರೆ ಇವುಗಳನ್ನು ಯಾರು ಆ್ಯಂಡ್ ಯಾಕೆ ಅಲೋ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ ನೀವು ಕುಡಿತಾ ಇರುವಂಥ ಆ ಟ್ಯಾಂಕರ್ ನೀರು ಎಲ್ಲಿಂದ ಆ್ಯಂಡ್ ಹೇಗೆ ಬರುತ್ತೆ ಅಂತ ಗೊತ್ತಾದರೆ ನೀವು ಆ ನೀರನ್ನು ಕುಡಿಯೋದು ಬಿಟ್ಟೇ ಬಿಡ್ತೀರಾ. ಯಾಕಂದರೆ ಕೆಲವು ರಿಪೋರ್ಟ್ಸ್ ಹೇಳೋ ಪ್ರಕಾರ ಕೆಲವು ಈ ವಾಟರ್ ಟ್ಯಾಂಕರ್ಸ್ ಓನರ್ಸ್ ಎಲ್ಲ ಸೇರಿ ರಾತ್ರಿ ಕತ್ತಲಾದ ನಂತರ ಬೆಳ್ಳಂದೂರು ಆ್ಯಂಡ್ ವರ್ತೂರಿನಂತಹ ವಿಷಪೂರಿತ ಕೆರೆಗಳಿಂದ ನೀರನ್ನು ತಗೊಂಡು ಬಂದು ಅದಕ್ಕೆ ಬ್ಲೀಚಿಂಗ್ ಪೌಡರನ್ನು ಹಾಕಿ ಬೆಂಗಳೂರಿನ ರೆಸಿಡೆನ್ಷಿಯಲ್ ಏರಿಯಾಗಳಾದ ಅಪಾರ್ಟ್ಮೆಂಟ್ಸ್, PG ಆ್ಯಂಡ್ ಆಫೀಸ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ ಅಂತ ಕೆಲವು ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ಆದರೆ ಈ ನೀರಲ್ಲಿ ಬ್ಲೀಚಿಂಗ್ ಪೌಡರನ್ನು ಹಾಕೋದ್ರಿಂದ ಆ ನೀರಲ್ಲಿರುವಂಥ ಕ್ರಿಮಿಕೀಟಗಳು ನಾಶ ಆಗ್ಬೋದು. ಆದರೆ ಆ ನೀರಲ್ಲಿರುವಂಥ ಕೆಮಿಕಲ್ ಮಾತ್ರ ಕಡಿಮೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ತರಹದ ನೀರನ್ನು ನೀವೇನಾದರೂ ಕಂಟಿನ್ಯೂಸ್ ಆಗಿ ಕುಡಿತಾ ಹೋದರೆ ನಿಮಗೆ ಸ್ಕಿನ್ ಡಿಸೀಸಸ್, ಕಿಡ್ನಿ ಪ್ರಾಬ್ಲಮ್ಸ್ ಆ್ಯಂಡ್ ಕೊನೆಗೆ ಕ್ಯಾನ್ಸರ್ ಕೂಡ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ಇಷ್ಟೆಲ್ಲ ನಡೀತಾ ಇದ್ದರೆ ಸರ್ಕಾರ ಇದ್ರ ಬಗ್ಗೆ ಏನು ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಯಾರೇ ಬರಲಿ ಆ್ಯಂಡ್ ಯಾವುದೇ ಸರ್ಕಾರನೇ ಬರಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಈ ಸ್ಕ್ಯಾಮಲ್ಲಿ ಬೆಂಗಳೂರಿನ ಲೋಕಲ್ ಕಾರ್ಪೊರೇಟರ್ಸ್, ಲೋಕಲ್ MLA ಆ್ಯಂಡ್ ಈ BWSSBನ ಕೆಲವು ಭ್ರಷ್ಟ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೆಲವು ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ನೋಡಿ, ಸಿಸ್ಟಮಲ್ಲಿ ಇರೋರೇ ಜನರಿಗೆ ಕಷ್ಟ ಬಂದಾಗ ಅವ್ರು ಹಿಂದೆ ನಿಲ್ಲಬೇಕು. ಆದರೆ ಅವರೇ ದುಡ್ಡು ಮಾಡೋದಕ್ಕೋಸ್ಕರ
ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಕಡೆ ಇದ್ದರೆ ಈ ಬೆಂಗಳೂರಿಗೆ ಆಗಿರುವಂತಹ ಅತಿ ದೊಡ್ಡ ಮೋಸ ಏನು ಅಂದರೆ 1961ರಲ್ಲಿ ಅಂದರೆ ಈವಾಗಿನಿಂದ 65 ವರ್ಷಗಳ ಹಿಂದೆ ಇದೇ ಬೆಂಗಳೂರಲ್ಲಿ ಟೋಟಲ್ 262 ಕೆರೆಗಳಿದ್ವು. ಆದರೆ ಈಗ ಈ ಬೆಂಗಳೂರಲ್ಲಿ ಉಳಿದಿರೋದು ಜಸ್ಟ್ 81 ಕೆರೆಗಳು ಮಾತ್ರ. ಆದರೆ ಆ 180ಕ್ಕೂ ಹೆಚ್ಚು ಕೆರೆಗಳನ್ನು ನಾಶ ಮಾಡಿ ಅದರ ಮೇಲೆ ಲೇಔಟ್ಸ್, ಅಪಾರ್ಟ್ಮೆಂಟ್ಸ್ ಆ್ಯಂಡ್ ಮಾಲ್ಸನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಷ್ಟೆಲ್ಲ ಕೆರೆಗಳನ್ನು ನಾಶ ಮಾಡಿ ಇದ್ರ ಮೇಲೆ ಬಿಲ್ಡಿಂಗ್ಸನ್ನು ಕಟ್ತಾ ಇದ್ದರೆ ಈ ಬೆಂಗಳೂರಲ್ಲಿ ಇರುವಂಥ ಈ BDA ಆ್ಯಂಡ್ BBMP ಅವರು ಏನು ಕತ್ತೆ ಕಾಯ್ತಾ ಇದ್ದಾರಾ ಅಂತ ನಿಮ್ಗೆ ಅನಿಸ್ಬೋದು. ಇವರೆಲ್ಲ ಕಮಿಷನ್ನ ತಿಂದು ಪರ್ಮಿಷನ್ ಕೊಟ್ಟರೆ ಯಾರು ತಾನೇ ಏನು ಮಾಡೋದಕ್ಕಾಗುತ್ತೆ ಅಲ್ವಾ? ಆ್ಯಂಡ್ ಈಗ ಈ 261 ಕೆರೆಗಳಲ್ಲಿ ಜಸ್ಟ್ 81 ಕೆರೆಗಳು ಮಾತ್ರ ಉಳಿದಿವೆ. ಆದರೆ ಈ 81 ಕೆರೆಗಳಲ್ಲಿ ಜಸ್ಟ್ 33 ಕೆರೆಗಳು ಮಾತ್ರ ಚೆನ್ನಾಗಿದ್ದಾವೆ. ಉಳಿದಂಥ ಆ 48 ಕೆರೆಗಳಲ್ಲಿ ಈ ಸಿಟಿಯ ಚರಂಡಿ ನೀರು, ಕಸ, ಕಡ್ಡಿ, ಪ್ಲಾಸ್ಟಿಕ್ ತುಂಬಿ ಅವು ಹಾಳಾಗುವಂಥ ಹಂತಕ್ಕೆ ತಲುಪಿದ್ದಾವೆ. ಆದರೆ ಈ ಕೆರೆಗಳನ್ನು ಕೂಡ ನಾವು ಸೇವ್ ಮಾಡದೆ ಹೋದರೆ ಮುಂದೊಂದು ದಿನ ಈ ಕೆರೆಗಳನ್ನು ಕೂಡ ನಾಶ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ಸನ್ನು ಕಟ್ತಾರೆ. ಅದು ಮಾತ್ರ ನಿಜ. ಆ್ಯಂಡ್ ಈ ಥರ ಇವರು ಇದ್ದಂಥ ಕೆರೆಗಳನ್ನು ನಾಶ ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ಸನ್ನು ಕಟ್ಕೊಂಡು ಹೋಗ್ತಾ ಇರೋದ್ರಿಂದನೇ ಈ ಬೆಂಗಳೂರಲ್ಲಿ ಜೋರಾಗಿ ಏನಾದರೂ ಮಳೆ ಬಂತು ಅಂದರೆ ಆ ನೀರೆಲ್ಲ ರಸ್ತೆಗಳ ಮೇಲೇ ಬಂದು ನಿಲ್ತಾ ಇದೆ. ಆ್ಯಂಡ್ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ 2017ರಲ್ಲಿ KB ಕೋಳಿವಾಡ ಅನ್ನೋ ಒಂದು ಕಮಿಟಿ ಸರ್ಕಾರಕ್ಕೆ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಅಂದರೆ 10,785 ಎಕರೆ ಕೆರೆ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಅಂತ ಒಂದು ರಿಪೋರ್ಟನ್ನು ಕೊಡುತ್ತೆ. ಆದರೆ ಈ 10,000 ಎಕರೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿದ್ಯಾರು ಅಂತ ನಿಮ್ಗೆ ಗೊತ್ತಾ? ಈ ಬೆಂಗಳೂರಿನ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಾದ ಪ್ರೆಸ್ಟೀಜ್ ಗ್ರೂಪ್, ಶೋಭಾ ಗ್ರೂಪ್ ಆ್ಯಂಡ್ ಬಾಗಮನೆ ಗ್ರೂಪ್ ಸೇರಿದಂತೆ 75ಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಕಂಪನಿಗಳು ಈ ಕೆರೆ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಆದರೆ ಸರ್ಕಾರ ಮಾತ್ರ ಇದರ ಮೇಲೆ ಯಾವುದೇ ತರಹದ ಆ್ಯಕ್ಷನನ್ನು ತಗೊಂಡಿಲ್ಲ. ಆ್ಯಂಡ್ ಆ ಕೊಟ್ಟಿರುವಂಥ ರಿಪೋರ್ಟ್ ಕೂಡ ಯಾವ ಮೂಲೆಯಲ್ಲಿ ಬಿದ್ದು ಧೂಳು ಹಿಡಿದಿದೆಯೋ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಶಾಕಿಂಗ್ ವಿಚಾರ ಏನು ಅಂದರೆ ಈ ಕೆರೆ ಜಾಗವನ್ನು ಒತ್ತುವರಿ ಮಾಡೋದಕ್ಕೆ ಆ್ಯಂಡ್ ಅಲ್ಲಿ ಬಿಲ್ಡಿಂಗ್ಸನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ಇದೇ ಸರ್ಕಾರನೇ. ಆ್ಯಂಡ್ ಇವಾಗಿನಿಂದ 12 ವರ್ಷಗಳ ಹಿಂದೆ ಈ ಬೆಂಗಳೂರಲ್ಲಿ ಒಂದು 300 ಫೀಟ್ವರೆಗೆ ಬೋರ್ವೆಲ್ನ ಕೊರೆದ್ರೆ ನೀರು ಸಿಗ್ತಾ ಇತ್ತು. ಆದರೆ ಇವತ್ತು 1500 ಫೀಟ್ವರೆಗೆ ಬೋರ್ವೆಲ್ನ ಕೊರೆದ್ರೂ ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಯಾಕೆ ಸಿಗುತ್ತೆ ಹೇಳಿ? ಇದ್ದಂಥ ಕೆರೆಗಳನ್ನೆಲ್ಲ ನಾಶ ಮಾಡ್ತಾ ಹೋದರೆ ಅಂತರ್ಜಲ ಮಟ್ಟ ಕುಸಿದೆ ಮತ್ತು ಇನ್ನೇನಾಗುತ್ತೆ ಹೇಳಿ? ಆ್ಯಂಡ್ ಕೇಂದ್ರದ ಅಂತರ್ಜಲ ಮಂಡಳಿ ಕೂಡ ಈ ಬೆಂಗಳೂರಿನ 6 ಝೋನ್ಗಳಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ ಅಂತ ಹೇಳ್ತಾ ಇದೆ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ನು ಕೂಡ ಫಾಲೋ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.